ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ನಿಮ್ಮ ಪ್ರಶ್ನೆ ನನ್ನ ಉತ್ತರ. ಏನು ಪ್ರಶ್ನೆ ಅಂತ ಯೋಚನೆ ಮಾಡ್ತಿರ್ಬೋದು. ನೀವೆಲ್ಲ ಕೇಳ್ತಾ ಇದ್ದೀರಾ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬ ಜನ ಇಷ್ಟಪಡ್ತಾ ಇದ್ದೀರಾ. ಎಷ್ಟು ಚೆನ್ನಾಗಿ ಫ್ಲವರ್ಸ್ ಬಂದಿದೆ, ತುಂಬ ಚೆನ್ನಾಗಿದೆ ಫ್ಲವರ್ಸ್, ಗಿಡಗಳು ತುಂಬ ಹೆಲ್ದಿಯಾಗಿದೆ. ಜೊತೆಗೆ ನಿಮ್ಮ ಮೈಂಡ್ನಲ್ಲಿ ಏನು ಕ್ವಶನ್ಸ್ ಬರ್ತಾ ಇದೆ ಅಥವಾ ಏನು ಡೌಟ್ಸ್ ಇದೆ ಅಂತಂದರೆ, ನಮ್ಮ ಗಿಡದಲ್ಲಿ ಫ್ಲವರ್ಸ್ ಬರ್ತಾ ಇಲ್ಲ, ಚೆನ್ನಾಗಿ ಗ್ರೋತ್ ಆಗ್ತಾ ಇಲ್ಲ, ಮೊಗ್ಗುಗಳು ಬಂದರೂ ಕೂಡ ಒಣಗಿ ಡ್ರಾಪ್ ಆಗ್ತಾ ಇದೆ. ಯಾಕೆ ಈ ಥರ ಆಗ್ತಾ ಇದೆ, ಏನು ಮಾಡಬೇಕು ಅಂತೆಲ್ಲ ನಿಮ್ಮ ಮೈಂಡ್ನಲ್ಲಿ ಕ್ವಶನ್ಸ್ ಬರ್ತಾ ಇದೆ. ಇದಕ್ಕೆ ಮುಖ್ಯವಾಗಿ ಕಾರಣ ಏನು ಅಂತಂದರೆ, ಕ್ಲೈಮೇಟ್ ಏನಾಗ್ತಾ ಇದೆ, ಮೇಲಿನ ಮೇಲೆ ಚೇಂಜ್ ಆಗ್ತಾ ಇದೆ. ಒಂದು ವಾರ ಬಿಸಿಲಿದ್ರೆ ಮತ್ತು ನೆಕ್ಸ್ಟ್ ವೀಕ್ ಏನಾಗ್ತಾ ಇದೆ, ತುಂಬ ಹೆವಿ ರೈನ್ಫಾಲ್ ಆಗ್ತಾ ಇದೆ. ಈ ರೀತಿ ಆಗ್ತಾ ಇರೋದ್ರಿಂದ ಗಿಡಗಳಿಗೂ ಕೂಡ ಏನಾಗುತ್ತೆ, ಕನ್ಫ್ಯೂಷನ್ ಆಗುತ್ತೆ. ಗಿಡಗಳು ಏನು ಅಂತಂದರೆ ಒಂದು ರೀತಿ ಚಿಕ್ಕ ಮಗು ಇದ್ದ ಹಾಗೆ. ಅವುಗಳಿಗೂ ಕೂಡ ಒಂದು ರೀತಿ ಅಟ್ಮಾಸ್ಫಿಯರ್ ಬೇಕು. ಮಳೆ ತುಂಬ ಆದರೂ ನಡೆಯಲ್ಲ, ಜೊತೆಗೆ ಹೆಚ್ಚಿನ ಬಿಸಿಲಾದರೂ ನಡೆಯಲ್ಲ. ನಮಗೆ ಯಾವ ರೀತಿ ಒಂದು ರೀತಿ ನಾವು ಬಾರ್ಡರಲ್ಲಿ ಇರ್ತೀವಿ, ಅಂದರೆ ನಮಗೆ ಈ ರೀತಿ ಫುಡ್ ಬೇಕು, ಈ ರೀತಿ ನಮ್ಗೆ ಇಷ್ಟು ಬಿಸಿಲು ಬೇಕು, ಇಷ್ಟು ಚಳಿ ಬೇಕು, ಇಷ್ಟು ಮಳೆ ಬೇಕು. ಜೊತೆಗೆ ನಮಗೆ ಹುಷಾರಿಲ್ಲ ಅಂತಂದರೆ ನಾವು ಮೆಡಿಸಿನ್ಸ್ ಎಲ್ಲ ತೊಗೊಳ್ತೀವಿ. ಅದೇ ರೀತಿ ಗಿಡಗಳಿಗೂ ಕೂಡ ಆಗ್ತಾ ಇರೋದ್ರಿಂದ ಏನಾಗುತ್ತೆ ಅಂತಂದರೆ, ಅವುಗಳ ಕಂಡೀಷನ್ ಕೂಡ ಹಾಳಾಗೋಗುತ್ತೆ. ಹಾಗಾಗಿ ನಾವು ಸ್ವಲ್ಪ ತಾಳ್ಮೆ ಇಟ್ಕೊಳ್ಳೋದು ಒಳ್ಳೆಯದು, ನನ್ನ ಅನಿಸಿಕೆ. ತುಂಬ ಜನ ಏನು ಮಾಡ್ತಾ ಇದ್ದೀರಾ, ಭಯ ಬೀಳ್ತಾ ಇದ್ದೀರಾ. ಗಿಡಗಳಲ್ಲಿ ಹೂ ಬರ್ತಾ ಇಲ್ಲ, ನರ್ಸರಿಯಿಂದ ತುಂಬ ಗಿಡಗಳನ್ನು ಕೊಂಡ್ಕೊಂಡು ತರ್ತಾ ಇದ್ದೀವಿ, ಆದರೆ ಅವುಗಳಲ್ಲಿ ಚೆನ್ನಾಗಿ ಗ್ರೋತ್ ಆಗ್ತಾ ಇಲ್ಲ, ಒಣಗ್ತಾ ಇದೆ, ಸತ್ತೋಗ್ತಾ ಇದೆ ಗಿಡಗಳು ಅಂತ. ನೋಡಿ, ಈ ದಾಸವಾಳದ ಗಿಡವನ್ನು ನಾನು ನೆಟ್ಟು ತುಂಬ ದಿನ ಆಯಿತು. ಇವಾಗ ಇದರಲ್ಲಿ ಚೆನ್ನಾಗಿ ಗ್ರೋತ್ ಬರ್ತಾ ಇದೆ, ಜೊತೆಗೆ ಮೊಗ್ಗುಗಳು ಕೂಡ ಬರ್ತಾ ಇದೆ. ಈ ಗಿಡ ನೆಟ್ಟು ಸುಮಾರು 8 ತಿಂಗಳಾಯಿತು ನಾನು ಕಟಿಂಗ್ ನೆಟ್ಟಿದ್ದು. ಬಟ್ ನಾನು ಇದಕ್ಕೆ ತಾಳ್ಮೆಯಿಂದ ಇದನ್ನು ನಾನು ಅಬ್ಸರ್ವ್ ಮಾಡಿದಾಗ, ಇದಕ್ಕೆ ನಾನು ಕಂಡೀಷನ್ ನೋಡಿಕೊಂಡು, ಇದಕ್ಕೆ ನಾನು ಏನೂ ಫರ್ಟಿಲೈಸರ್ ಮಾಡಿಲ್ಲ, ಯಾವ ಸಾಯಿಲ್ ಮಿಕ್ಸ್ಚರಲ್ಲಿ ಇಟ್ಟಿದ್ದೆ ಅದು ಹಾಗೇ ಇದೆ. ಸೊ ನೀವು ಏನು ಮಾಡಿ, ತುಂಬ ಓವರ್ ಫರ್ಟಿಲೈಸರ್ ಮಾಡಬೇಡಿ. ಜೊತೆಗೆ ನೀವೇ ಹೇಳ್ತಾ ಇದ್ದೀರಾ ಈ ರೀತಿ ಸ್ಪ್ರೇ ಮಾಡಿ, ಈ ಫರ್ಟಿಲೈಸರ್ ಹಾಕಿ ಅಂತ. ಯಾವಾಗ ಹಾಕಬೇಕು, ಗಿಡದ ಒಂದು ಮೆಚುರಿಟಿ ನೋಡ್ಕೊಂಡ್ಬಿಟ್ಟು, ಆ ಗಿಡದ ಏಜ್ ಏನಿದೆ ಅದನ್ನೆಲ್ಲ ನೋಡಿ ನೀವು ಫರ್ಟಿಲೈಸರ್ ಮಾಡಿ. ನೋಡಿ, ಈ ರೀತಿ ಚಿಕ್ಕ ಚಿಕ್ಕ ಕಟಿಂಗ್ಸ್ ಇದ್ದರೆ ಇದಕ್ಕೆ ಹೆಚ್ಚಿನ ಫರ್ಟಿಲೈಸರ್ ಕೊಡೋ ಅವಶ್ಯಕತೆ ಇಲ್ಲ. ನೋಡಿ, ಇದು ತುಂಬ ಚಿಕ್ಕ ಕಟಿಂಗ್ ನೆಟ್ಟಿದ್ದೆ, ಇದರಲ್ಲಿ ಇವಾಗ ಮೊಗ್ಗು ಬರ್ತಾ ಇದೆ. ಹಾಗಂತ ನಾನು ಇದಕ್ಕೆ ಫರ್ಟಿಲೈಸರ್ ಮಾಡಲ್ಲ. ಯಾಕಂತಂದರೆ ಇದ್ರ ರೂಟ್ಸ್ ಕೂಡ ತುಂಬ ನಾಜೂಕಾಗಿರುತ್ತೆ, ಜೊತೆಗೆ ಸ್ಟೆಮ್ಗಳು ಕೂಡ ತುಂಬ ನಾಜೂಕಾಗಿರೋದ್ರಿಂದ ನಾವು ಓವರ್ ಫರ್ಟಿಲೈಸರ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಅದರಲ್ಲಿ ಹೀಟ್ ಜಾಸ್ತಿ ಆಗೋಗ್ಬಿಡುತ್ತೆ. ಜೊತೆಗೆ ಮಳೆ ಕಂಟಿನ್ಯೂಸ್ ಆಗಿರೋದ್ರಿಂದ ಹಾಕುವಂಥ ಫರ್ಟಿಲೈಸರ್ ಕೂಡ ಚೆನ್ನಾಗಿ ವರ್ಕ್ ಮಾಡಲ್ಲ. ಸೊ ಏನು ಮಾಡಿ, ನೀವು ಗಿಡಗಳನ್ನು ಅಸಾಧ್ಯವಾದಷ್ಟು ಹೆಚ್ಚಿನ ದುಡ್ಡು ಕೊಟ್ಟು ನರ್ಸರಿಯಿಂದ ತರಬೇಡಿ. ಇವಾಗ ಕ್ಲೈಮೇಟ್ ತುಂಬ ಒಳ್ಳೆಯದಾಗಿರೋದ್ರಿಂದ ಕಟಿಂಗ್ಸನ್ನು ಸಾಧ್ಯವಾದಷ್ಟು ಗ್ರೋ ಮಾಡೋದಕ್ಕೆ ಪ್ರಯತ್ನ ಪಡಿ. ನಿಮ್ಮ ಕಟಿಂಗ್ಸ್ ಸಕ್ಸಸ್ ಆಯಿತು ಅಂತಂದರೆ ನೀವು ನರ್ಸರಿಯಿಂದ ತಂದಂಥ ಪ್ಲಾಂಟ್ಸನ್ನು ಯಾವ ರೀತಿ ಕೇರ್ ಮಾಡಬೇಕು, ಅದಕ್ಕೆ ಯಾವ ರೀತಿ ವಾತಾವರಣವನ್ನು ಕೊಡಬೇಕು, ಬಿಸಿಲು ಅಥವಾ ನೆರಳು, ಅದರ ವಾಟ್ರಿಂಗ್ ಆಗಿರ್ಬೋದು, ಫರ್ಟಿಲೈಸರ್ ಆಗಿರ್ಬೋದು, ಅದ್ರ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಸಿಗುತ್ತೆ. ಒಂದು ವೇಳೆ ನೀವು ಕೇವಲ ಗಿಡಗಳನ್ನು ತರೋದು, ಅದನ್ನು ರೀಪಾಟ್ ಮಾಡೋದು, ಅದಕ್ಕೆ ಫರ್ಟಿಲೈಸರ್ ಮಾಡ್ತಾ ಹೋದರೆ ಕೆಲವೊಂದು ಸರ್ತಿ ಗಿಡಗಳಿಗೂ ಕೂಡ ತುಂಬ ಶಾಕ್ ಆಗಿ ಹೋಗುತ್ತೆ. ಹಾಗಾಗಿ ನೀವೇನು ಮಾಡಿ, ಆ ಗಿಡದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡ್ಕೊಂಡ್ಬಿಟ್ಟು ನೀವು ಗಿಡಗಳನ್ನು ತರೋದು ತುಂಬ ಒಳ್ಳೆಯದು. ನೋಡಿ, ಇದು ಕೂಡ ತುಂಬ ಚಿಕ್ಕ ಕಟಿಂಗ್, ಆದರೆ ಇದರಲ್ಲಿ ಫ್ಲವರ್ಸ್ ಬರ್ತಾ ಇದೆ. ಇದು ಯಾಕೆ, ನಾನು ಕೂಡ ಗಾರ್ಡನಿಂಗ್ನಲ್ಲಿ ಬಿಗಿನರ್ ಇದ್ದಾಗ ಸುಮಾರು ಗಿಡಗಳನ್ನು ನಾನು ನರ್ಸರಿಯಿಂದ ಚೆನ್ನಾಗಿ ಕಾಣ್ತು ತೊಗೊಂಡು ಬಂದು ಅದನ್ನು ರೀಪಾಟ್ ಮಾಡಿದಾಗ ಒಣಗೋಗ್ತಾಯಿತ್ತು, ಸತ್ತೋಗ್ತಾಯಿತ್ತು. ನನಗೆ ತುಂಬ ಬೇಜಾರಾಗ್ತಾಯಿತ್ತು. ಬಟ್ ನಾನು ಇವಾಗ ರೀಸೆಂಟಾಗಿ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಬಂದಾಗೆಲ್ಲ ಅದ್ರ ಬಗ್ಗೆ ತಿಳ್ಕೊಂಡು ಅದಕ್ಕೆ ಏನು ಕೊಡಬೇಕು, ಏನು ಕೊಡಬಾರ್ದು ಅನ್ನೋದೆಲ್ಲ ತಿಳ್ಕೊಂಡಂಗೆಲ್ಲ ನನಗೂ ಇದ್ರ ಬಗ್ಗೆ ಮಾಹಿತಿ ಹೆಚ್ಚಾದಾಗ ಇವಾಗ ನಾನು ನರ್ಸರಿಯಿಂದ ತರ್ತಾಯಿದ್ದೀನಿ. ಜೊತೆಗೆ ನಾನು ಕಟಿಂಗ್ಸನ್ನು ಹಚ್ಚೋದು ಕೂಡ ಬಿಟ್ಟಿಲ್ಲ. ನನ್ನ ಗಿಡಗಳಲ್ಲಿ ಓವರ್ ಗ್ರೋತ್ ಆದಾಗ ಅದನ್ನು ಕಟ್ ಮಾಡಿ ನಾನು ಏನು ಮಾಡ್ತೀನಿ, ಮತ್ತೆ ಆ ಗಿಡಗಳನ್ನು ಮಲ್ಟಿಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಏನು ಮಾಡಿ, ನಿಮ್ಮ ಲೋಕಲ್ ಏರಿಯಾದಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಸಿಗುವಂತಹ ಕಟಿಂಗ್ಸ್ಗಳನ್ನು ನೆಟ್ಟು ಅದರ ಬಗ್ಗೆ ತಿಳ್ಕೊಳ್ಳೋದು ತುಂಬ ಒಳ್ಳೆಯದು. ಸೊ ದಯವಿಟ್ಟು ಈ ಥರ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡಿಕೊಡ್ಬೇಡಿ. ನಿಮ್ಗೆ ಏನು ಕ್ವಶನ್ಸ್ ಇದ್ದರೂ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ, ನಾನು ಖಂಡಿತ ಅದಕ್ಕೆ ರಿಪ್ಲೈ ಕೊಡ್ತೀನಿ. ಆದರೆ ಗಾರ್ಡನಿಂಗ್ನಲ್ಲಿ ಬೇಜಾರು ಮಾಡ್ಕೊಳ್ಬೇಡಿ, ಖಂಡಿತ ನೀವು ಕೂಡ ಸಕ್ಸಸ್ ಆಗೇ ಆಗ್ತೀರಾ. ನಿಮ್ಮ ಗಿಡದಲ್ಲೂ ಕೂಡ ಇದೇ ರೀತಿ ಫ್ಲವರ್ಸ್ ಬರುತ್ತೆ, ಚೆನ್ನಾಗಿ ನಿಮ್ಮ ಗಾರ್ಡನ್ ಕೂಡ ಬೆಳೆಯುತ್ತೆ. ಸೊ ಪ್ಲೀಸ್ ಫ್ರೆಂಡ್ಸ್, ಕೀಪ್ ಇನ್ ಟಚ್. ಜೊತೆಗೆ ತಾಳ್ಮೆಯನ್ನು ಕಳ್ಕೊಳ್ಬೇಡಿ.
ಜೊತೆಗೆ ಹೋಪ್ ಕೂಡ ಕಳ್ಕೊಳ್ಬೇಡಿ. ನಿಮ್ಮ ಗಿಡದಲ್ಲೂ ಫ್ಲವರ್ಸ್ ಬರುತ್ತೆ. ಅದರ ಜೊತೆಗೆ ಇನ್ನೊಂದು ಏನು ಅಂತಂದರೆ, ಲಾಸ್ಟ್ ನಾನು ಹೇಳೋದು, ಕಟಿಂಗ್ಸ್ಗಳನ್ನು ಗ್ರೋ ಮಾಡಿ ಗಾರ್ಡನಿಂಗ್ ಸ್ಟಾರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗಿದೆ ಅಥವಾ ಸ್ವಲ್ಪನಾದರೂ ಇದ್ರ ಬಗ್ಗೆ ನಿಮಗೆ ನಾಲೆಜ್ ಸಿಕ್ಕಿದೆ ಅನ್ನೋದಾದರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.